ಪಂಬನ್ ಬ್ರಿಡ್ಜ್ ಗಾಯ್ಸ್. ಇಲ್ಲೂ ಸಮುದ್ರ, ಇಲ್ಲೂ ಸಮುದ್ರ. ಏನು ಸಖತ್ ದೊಡ್ಡ ಇದೆ ಗುರು ಇದು ದೇವಸ್ಥಾನ. ನಿಜವಾಗ್ಲೂ ಸಖತ್ ದೊಡ್ಡ ಇದೆ. ಓಡಾಡೋದೇ ಸಾಕೈತೆ. ಈ ಥರ ಎಲ್ಲೂ ನೋಡಿರಲಿಲ್ಲ. ಸೊ ಎಲ್ಲ ಕಡೆ ದೇವಸ್ಥಾನನ ಎಲ್ಲ ಕಲ್ಲಿಂದ ಕಟ್ಟಿರೋದು. ಇಲ್ಲಿ ಜಾಯಿಂಟಾಗಿ ಸಿಗ್ತಾಯಿಲ್ಲ ನನಗೆ, ಆ ಥರ ಇದೆ. ನೋಡಿ ಎಲ್ಲ ಹೆಂಗಿದೆ. அது மெயின் கோபுரங்க. முன்னாடி ಇನ್ನು ನಾನು ಟೆಂಪಲ್ನೆಲ್ಲ ನೋಡಿಕೊಂಡು ಹೊರಡ್ತೀನಿ. ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಧನುಷ್ಕೋಡಿ ಹೊರಟಿರೋದು. ಸೊ ಒನ್ ಡೇಯಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಪ್ರಾಬ್ಲಮ್ ಏನಂದರೆ ನನಗೆ ರೆಕಾರ್ಡ್ ಮಾಡ್ಕೊಳೋಕ್ಕೆ ಆಗಿರಲ್ಲ ಕರೆಕ್ಟಾಗಿ ಬೈಕಲ್ಲಿ ಓಡಿಸ್ಬೇಕಾರೆ. ಆ್ಯಕ್ಚುಲಿ ಮಿಡ್ ನೈಟಿಂದ ನಾನು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತಿರುಚಿರಪಲ್ಲಿಲಿ ಒಂದು ಸ್ಟಾಪ್ ಕೊಟ್ಟು ಅಲ್ಲೆಲ್ಲ ಟೆಂಪಲ್ಸ್ನ ನೋಡ್ಕೊಂಡು ಸೀದಾ ನಾನು ಬಂದಿದ್ದೆ ಧನುಷ್ಕೋಡಿಗೆ. ಪಂಬನ್ ಬ್ರಿಡ್ಜ್ ಗಾಯ್ಸ್. ಈ ವರ್ಲ್ಡಲ್ಲಿ ಇದೊಂದೇ ಸೇತುವೆ ಇರೋದು. ಆ ಕಡೆಯಿಂದ ಏನಾರು ದೋಣಿ ಬೋಟ್ ಬಂದಾಗ್ತಿರ್ತೀವಿ, ಆ ಕಡೆಯಿಂದ ಆ ಕಡೆ ದಾಟಕ್ಕಾಗಲ್ಲ, ಸುತ್ತರ್ಕೊಂಡು ಬರಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ರೈಲ್ವೆ ಬ್ರಿಡ್ಜನ್ನೇ ಮೇಲ್ ಮಾಡ್ತಾರೆ. ಲಿಫ್ಟ್ ಆಗುತ್ತೆ ಬೋಟ್ ಹೋದ್ಮೇಲೆ ಮತ್ತೆ ಲಿಫ್ಟ್ ಡೌನ್ ಆಗುತ್ತೆ, ಆವಾಗ ಟ್ರೈನ್ ಹೋಗುತ್ತೆ. ಆ ಥರ ಇರೋದಿದೆ ಸಿಸ್ಟಮ್. ಇಲ್ಲಿಂದ ಡೈರೆಕ್ಟ್ ನಾನು ಸೀದಾ ರಾಮೇಶ್ವರಂ ಹೋಗ್ತೀನಿ. ಅಲ್ಲೇ ಹೋಗಿ ಅಲ್ಲೇ ರೂಮ್ ಸ್ಟೇ ಮಾಡಿಕೊಂಡು ಅವತ್ತು ನೈಟ್ ನಾನೆಲ್ಲ ಟೆಂಪಲ್ಸ್ನೆಲ್ಲ ಓಡಾಡ್ತೀನಿ. ಅನ್ಫಾರ್ಚುನೇಟ್ಲಿ ಮೊಬೈಲಲ್ಲಿ ಚಾರ್ಜ್ ಇಲ್ಲದೆ ಇರೋ ಕಾರಣ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸಪ್ರೇಟಾಗಿ. ಅಲ್ಲಿ ಸಪ್ರೇಟಾಗಿ ವೀಡಿಯೋ ಮಾಡೋಣ ಅಂತ ಇದ್ದೆ. ಪವರ್ ಬ್ಯಾಂಕ್ ಏನೂ ಇರಲಿಲ್ಲ, ಬ್ಯಾಕಪ್ ಚಾರ್ಜರ್ಸ್ ಏನೂ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ಸಿಂಪಲ್ ಹೋಗಿ ಬಂದೆ, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದು ನಾನು ಡೈರೆಕ್ಟಾಗಿ ಹೊರಡೋದೆ ಧನುಷ್ಕೋಡಿಗೆ. ರಾಮೇಶ್ವರಮಿಂದ ಇನ್ನೊಂದು 10 ಕಿಲೋಮೀಟ್ರನ್ನ ಆಗುತ್ತೆ. ಸೀದಾ ರಾಮೇಶ್ವರಮಿಗೆ ಹೋಗಿ ಬೆಳಗ್ಗೆ ನೋಡ್ತೀನಿ. ಈ ಕಡೆನೂ ಸಮುದ್ರ, ಈ ಕಡೆನೂ ಸಮುದ್ರ, ಮಧ್ಯ ರೋಡು, ಒಂದೇ ರೋಡು. ಹಿಂಗೆ ಹೋದ್ರೆ ಇದೇ ರೋಡಿಂದನೇ ವಾಪಸ್ ಬರಬೇಕು. ಓ ಸ್ವರ್ಗ ಅಂದ್ರೆ ಇದೆ ಅನ್ನಿಸಿದೆ ಗುರು. ಸ್ವರ್ಗಕ್ಕೆ ಇರೋದು ಒಂದೇ ರೋಡ್ ಅಂತಾರಲ್ಲ ಹಂಗೆ. ಬೆಳಗ್ಗೆ 6 ಕಾಲ ಆಯ್ತು, 6 ಗಂಟೆಗೆ ನಾವು ಬರ್ತಿದ್ದೆ. ನೋಡಿದ್ ವೆದರು ಯಪ್ಪ. ಇನ್ನೂ ಮುಂದೆ ಹೋಗ್ಬೇಕು, ಇನ್ನೊಂದು 7 ಕಿಲೋಮೀಟರ್ನ ಹೋಗ್ಬೇಕು. ಇನ್ನೂ ಒಳ್ಳೆ ವ್ಯೂ ಸಿಗುತ್ತೆ ಅನ್ಕೊಳ್ತೀನಿ. ಅಯ್ಯೋ ಏನಿದೆ ಗುರು ಇದು, ಸಮುದ್ರ ಮಧ್ಯ ರೋಡು. ತುಂಬ ಚೆನ್ನಾಗಿರೋ ಟೂರಿಸ್ಟು ಜಾಸ್ತಿ. ಆ್ಯಕ್ಚುಲಿ ಇವತ್ತು 26 ಜನವರಿ. ಲೀವ್ ಇರೋದ್ರಿಂದ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾನು ಅದೇ ಏನ್ ಹೇಳ್ತೀರಾ ಗುರು ಇದಕ್ಕೆ. ಇಲ್ಲೂ ಸಮುದ್ರ, ಇಲ್ಲೂ ಸಮುದ್ರ. ಇನ್ನೊಂದು ಇದೆಲ್ಲ ಸಮುದ್ರದಲ್ಲಿ ಅಲ್ಲಿಂದ ಹೆಂಗ್ ಬರ್ತಿದೆ. ದೇವರ ಏನಿಲ್ಲ ಮುಂದೆ ಬರೀ ನೀರು, ಸಮುದ್ರ. ನಮ್ಮ ಭಾರತಕ್ಕೆ ಡೆಡ್ ಎಂಡ್ ರೋಡು, ಫುಲ್ ಡೆಡ್ ಎಂಡ್ ರೋಡ್ ಅಂತ ಇದೆ ಧನುಷ್ಕೋಡಿ. ಡೆಡ್ ಎಂಡ್ ರೋಡಿಗೆ ಬಂದಿದ್ದೀರೋದು ಹೇಳ. ಚೆನ್ನಾಗೇ ಇಲ್ಲ ಗುರು, ಆರಾಮಾಗಿದೆ ಇವತ್ತೆ. ಸೈಕಲ್
ಸೈಕ್ ಬೆಳಗ್ಗೆ ಆ್ಯಕ್ಚುಲಿ 6:45 ಆಗಿರುತ್ತೆ, ಅಲ್ಲಿನ ಸನ್ರೈಸೇ ಆಗಿರಲ್ಲ. ಸನ್ರೈಸ್ನ ನೋಡ್ಕೊಂಡು ಅಲ್ಲಿಂದ ನಾನು ರಿಟರ್ನ್ ಆಗ್ತೀನಿ. ಸನ್ರೈಸ್ ಆದಮೇಲೆ ಅಲ್ಲಿಂದ ನಾನು ರಿಟರ್ನ್ ಆಗ್ತೀನಿ. ರಿಟರ್ನ್ ಆಗಬೇಕಾದ್ರೆ ಇದೊಂದು ಒಳ್ಳೆ ವ್ಯೂ ಇರುತ್ತೆ ಅಂತ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಪಕ್ಕದಲ್ಲಿರೋ ಸಮುದ್ರ ನೋಡ್ಕೊಂಡು ಅಂತ ಕೂತ್ಕೊಳ್ತೀನಿ. ಅಲ್ಲೇ ಸುಮಾರು ಒಂದು ಅರ್ಧ ಗಂಟೆ ತನಕ ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀನಿ. ಬಂದಮೇಲೆ ಸಮುದ್ರ ನೋಡ್ತೀನಿ, ಫುಲ್ಲು ಬ್ಲೂ ಕಲರ್ ಸಮುದ್ರ. ಯಾವಾಗಲೂ ಆ ಕಡೆ ನಮ್ಮ ಸೈಡ್ ನೋಡೇ ಇರಲಿಲ್ಲ, ಅಂದರೆ ನಮ್ಮ ಕರ್ನಾಟಕ ಸೈಡಲ್ಲೆಲ್ಲ ಅಷ್ಟು ಬ್ಲೂ ಕಾಣಲ್ಲ ಸಮುದ್ರ ತೀರದಿಂದ. ಯಾಕೋ ಮನ್ಸು ತಡಿಯಲ್ಲ, ರಿಟರ್ನ್ ಯಾಕೋ ಮತ್ತೆ ಹೋಗ್ಬೇಕಂತೇಳಿ ಮತ್ತೆ ವಾಪಸ್ ಅದೇ ಪ್ಲೇಸ್ಗೆ ಹೋಗ್ತೀನಿ ರೆಡಿಯಾಗಿ. ಮೆಟ್ ಒಳಗಡೆ ಲಾಸ್ಟ್ ಟೈಮ್ ಅಲ್ಲ, ಮತ್ತಿನ್ನು ಯಾವಾಗ ಬರೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಹೋಗೋಣ ಅಂತ ಹೇಳಿ ಒಂದು ರೌಂಡ್ ಹಾಕೊಂಡು ಮತ್ತೆ ಬರ್ತೀನಿ. ಒಂಥರ ಆರಾಮಿಲ್ದಾಗಿಂದ ಕಫ ಸ್ಟಾರ್ಟ್ ಆಗಿ ಹೋಗ್ತಾನೆ ಇಲ್ಲ. ಓಕೆ, ಟರ್ನ್ ಮಾಡಬೇಕು. ಹಿಂದೆಗಡೆ ಯಾರಿಲ್ಲ. ಯಾವ ಥರ ಇದೆ ವೆದರ್ ಮಾತ್ರ ಸೈಕ್. ಬೈಕರ್ಸ್ ಸುಮಾರು ಜನ ಬಂದಿದ್ದಾರೆ. ನಾನು ರಿಟರ್ನ್ ಹೋಗಿ ಬರೋಷ್ಟೊತ್ತಿಗೆ ಯಾರ್ಯಾರೋ ಬೈಕರ್ಸ್ ಎಲ್ಲ ಬಂದಿರ್ತಾರೆ. ಅಷ್ಟೊತ್ತಿಗೆ ನೋಡ್ತಿರ್ಬೋದು. ಎಲ್ಲಿಂದ ಬಂದಿದ್ದಾರೆ ಅಂತ ನಾನು ಕೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನಾನು ಹೋಗೋಣ ಅಂತ ಹೋದೆ. ಇದೇ ಮೇನ್ ಡೆಡ್ ಎಂಡ್ ಪಾಯಿಂಟ್. ಓಕೆ, ಇಲ್ಲಿ ನಿಲ್ಲಿಸ್ಕೊಂಡು ಬೈಕ್ ಜೊತೆಗೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಮಾಡಿದೆ. ಬಟ್ ಯಾಕೋ ಮನಸ್ಸೇ ಸರಿ ಅನಿಸ್ಲಿಲ್ಲ, ಅದಕ್ಕೆ ಅಲ್ಲಿಂದ ಮತ್ತೆ ಹಂಗೆ ರಿಟರ್ನ್ ನೋಡುತ್ತೀನಿ. ಅಲ್ಲಿಂದ ನಾನು ರಿಟರ್ನ್ ಬರ್ಬೇಕಾದ್ರೆ ಈ ಕಡೆ ಒಂದು ಪ್ಲೇಸ್ ಸಿಗುತ್ತೆ. ಇದು ಹೆಸರು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಅಲ್ಲೊಂದು ಟೆಂಪಲ್ ಇತ್ತು, ರಾಮ ಸೀತೆ ಲಕ್ಷ್ಮಣ ಅಂತ. ಆ ಟೆಂಪಲ್ನ ನೋಡ್ಕೊಂಡು ಅಲ್ಲಿಂದ ನಾನು ಮತ್ತೆ ವಾಪಸ್ ಹೋಗ್ತೀನಿ. ಯಾಕಂದರೆ ನನಗೆ ಟೈಮ್ ಇರಲಿಲ್ಲ. ಅಲ್ಲಿಂದ ನಾನು ಕನ್ಯಾಕುಮಾರಿ ಹೋಗೋ ಪ್ಲ್ಯಾನಿಂಗಲ್ಲಿದ್ದೆ. ಅಲ್ಲೆಲ್ಲ ಪ್ಲೇಸ್ ನೋಡ್ಕೊಂಡು ಜಾಗ ಚೆನ್ನಾಗಿದೆ ಅಂತ ನಿಂತ್ಕೊಂಡೆ. ಬಟ್ ಸ್ವಲ್ಪ ಹೊತ್ತಿಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ರಾಮೇಶ್ವರಂ ದಾಟಿ ಆಚೆಗೆ ಬಂದಿದ್ದೆ, ಸುಮಾರು ದೂರ ಬಂದಾದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಯಾರಾದ್ರೂ ಮಳೆ ಬರ್ತಿದ್ದಂಗೆ ಪ್ಲ್ಯಾನೇ ಕ್ಯಾನ್ಸಲ್ ಮಾಡಿದ್ದೆ. ಧನುಷ್ಕೋಡಿಯಿಂದ ಕನ್ಯಾಕುಮಾರಿ ಹೋಗೋದಿತ್ತು, ಬ್ಯಾಡ ಅಂದ್ಕೊಂಡು ನಾನು ಸೀದಾ ರಿಟರ್ನ್ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ.